ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನನ್ನನ್ನು ಕೇಳಕ್ಕೆ ಹೋದರೆ ಫೇಕ್ 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 ಯಾವುದು ನಿಜ ಅಲ್ಲ, ಇಲ್ಲಿ ಎಲ್ಲ ಫೇಕ್, ಓನ್ಲಿ ಆರ್ಟಿಫಿಷಿಯಲ್ ಅಂತಲೇ ಹೇಳ್ತೀನಿ. ಕಂಟೆಸ್ಟೆಂಟ್ ಮಾಡ್ತಿರೋವಂಥದ್ದು ನಾಟಕ, ಈ ಕಡೆಗೆ ನಮ್ಮ ಸುದೀಪ್ ಸರ್ ಮಾಡ್ತಿರೋದಂತೂ ಒಂದು ರೀತಿಯಲ್ಲಿ ಆರ್ಟಿಫಿಷಿಯಲ್ ಅಂತಲೇ ಅನಿಸ್ತಾ ಇದೆ. ಮುಂಚೆ ಇದ್ದಂತಹ ಒಂದು ರಾ ಆಗಿರೋವಂಥ ಒಂದು ಬಿಗ್ ಬಾಸ್ ಕನ್ನಡ ನೋಡೋಕೆ ಸಿಗ್ತಾ ಇಲ್ಲ ನಮಗೆ. ಜೊತೆಗೆ ಕಿಚ್ಚನ ಪಂಚಾಯಿತಿ ಕೂಡ ಒಂದು ರೀತಿಯಲ್ಲಿ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ತಾ ಇದೆ ನನಗಂತೂ. ಬಿಕಾಸ್ ಇಲ್ಲಿ ನೋಡ್ತಾ ಇದ್ರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಅಲ್ಲಿ ಹೋಸ್ಟ್ಗೂ ಗೊತ್ತು, ಈ ಕಡೆ ಕಂಟೆಸ್ಟೆಂಟ್ಗಳಿಗೂ ಗೊತ್ತು, ಎಲ್ರಿಗೂ ನಾಟಕ ಮಾಡ್ತಾ ಇದೀವಿ ಅಂತ. ಬಿಕಾಸ್ ನಾಟಕನೇ ಮಾಡಬೇಕಾಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆಗೆ. ಅಲ್ಲಿ ಅಶ್ವಿನಿ ಮಾಡ್ತಿರೋವಂಥದ್ದು ಬರೀ ನಾಟಕ ನಾಟಕ ನಾಟಕ. ಎಪಿಸೋಡಲ್ಲೇ ಒಂದಿರುತ್ತೆ, ಪಂಚಾಯಿತಿ ಬಂದಾಗಲೇ ಒಂದಿರುತ್ತೆ. ಸೊ ಈ ರೇಂಜಿಗೆ ಮ್ಯಾನಿಪುಲೇಟಿವ್ ಅಂತ. ಸೊ ಇವತ್ತು ಮೊದಲೇ ನೋಡ್ತಾ ಇಲ್ಲ, ಮುಂಚೆನೇ ನೋಡ್ತಾ ಇದ್ದೀವಿ. ಬಟ್ ಈ ಸೀಸನಲ್ಲಿ ನಮ್ಮ ಅಶ್ವಿನಿ ಜಾನ್ವಿ ಅವರು ಚೆನ್ನಾಗಿ ಪಾಲಿಶ್ ಹಾಕೊಂಡು ಬಂದ್ಬಿಡ್ತಾರೆ ಸೊ ತಮ್ಮ ಮಾತುಗಳನ್ನು. ಸೊ ಅದನ್ನು ಸುದೀಪ್ ಸರ್ ಮುಂದೆ ಅರ್ಪಿಸುವುದಕ್ಕೆ. ಓಕೆ, ನೋಡ್ತಾ ಇದ್ದೀರಾ ನೀವು ಏನೇನು ಎಪಿಸೋಡ್ಗಳಲ್ಲಿ ಮಾತಾಡ್ತಾರೆ. ಸೊ ಅದನ್ನು ಇಲ್ಲಿ ಬಂದ ತಕ್ಷಣ ಉಲ್ಟಪಂಟ ಆಗಿರುತ್ತೆ, ಏನು ಗೊತ್ತೇ ಇಲ್ಲ ಅನ್ನೋ ರೇಂಜಿಗೆ ಆಡ್ತಾರೆ. ನಿನ್ನೆ ಆಗಿರೋಂತೂ ಅದೇನೆ. ಓಕೆ, ಸೊ ಅಲ್ಲಿ ಏನು ವೈಲ್ಡ್ ಕಾರ್ಡ್ಗಳ ಮೇಲೆ ಆ ರೇಂಜಿಗೆ ರೋಷ ಆವೇಶ, ಇಡೀ ಮನೆಯ ಒಂದು ರೀತಿಯಲ್ಲಿ ಅವ್ರ ವಿರುದ್ಧ ಕಟ್ಟಬೇಕು ಅಂತಂದ ಜಾನ್ವಿ ಅಶ್ವಿನಿ ಅವರು ಅದ್ರ ಬಗ್ಗೆ ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಹಾಗೆ ನಮ್ಮ ಅಶ್ವಿನಿ ಅವರು ಹೇಳ್ತಾರೆ, ರಘು ಅವರು ನನಗೆ ಪಾಸ್ ಅಂತ ಹೇಳ್ತಾರೆ. ಬಿಕಾಸ್ ಅವರು ಸ್ವಾರ್ಥ ಅಂತ ಬಂದರೂ ಕೂಡ ಅದನ್ನು ಚೂಸ್ ಮಾಡಿದ್ರು. ಬಟ್ ಕ್ಯಾಪ್ಟನ್ ಆಗಿ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತೆ. ಇದು ಯಾವ ಲೆಕ್ಕಾಗಿರು ಇದು? ಅದ್ರ ಬಗ್ಗೆ ಮಾತಾಡೋಣ. ಓಕೆ, ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿರುವಂಥದ್ದು ಕಿಚ್ಚ ಸುದೀಪ್ ಅವರ ಎಂಟ್ರಿ ಮೂಲಕ. ಆ್ಯಂಡ್ ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಮನೆ ಕೆಡಿಸಿತ್ತು ಅನ್ನೋ ಒಂದು ಮಾತಿಂದನೇ ಶುರು ಮಾಡ್ತಾರೆ. ಜೊತೆಗೆ ಮಾತಿನ ಬಗ್ಗೆನೇ ಸ್ವಲ್ಪ ಒಂದು ಡೈಲಾಗ್ ಹೊಡೆದು ಸೊ ಮಾತೇ ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಶುರು ಮಾಡುವಂಥದ್ದು. ಗೊತ್ತಾಯಿತು ಇವತ್ತಿನ ಒಂದು ಎಪಿಸೋಡಲ್ಲಿ ಬರೀ ಮಾತೇ ಆಗಿರುತ್ತೆ ಹೊರತು ಬೇರೆ ಏನೂ ಇರಲ್ಲ ಅಂತ. ಬಿಕಾಸ್ ಇವ್ರು ಮಾಡ್ತಿರುವಂಥದ್ದೇ ಅದು ಅಲ್ವಾ. ಎಪಿಸೋಡ್ 3 ವಾರ ಆಗಿದೆ. ಒಂದು ನೆಟ್ಟಗಾಗಿರುವಂಥ ಒಂದು ವಾರ ಮಾತ್ರ, ಅಥವಾ 1 or 2 ಎಪಿಸೋಡ್, ಒಂದು ವಾರನೂ ಅಲ್ಲ, 1 or 2 ಎಪಿಸೋಡ್ಗಳು ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಬಿಕಾಸ್ ಅಲ್ಲಿ ಆ ಒಂದು ಎಪಿಸೋಡ್ಗಳಲ್ಲಿ ಟಾಸ್ಕ್ಗಳಿದ್ವು. ಅದು ಬಿಟ್ಟರೆ ಇನ್ಯಾವ ಒಂದು ಎಪಿಸೋಡ್ಗಳಲ್ಲೂ ಟಾಸ್ಕ್ ಇಲ್ಲ, ಬರೀ ಮಾತು 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 ಬಿಟ್ಟರೆ ಇನ್ನೇನು ಇಲ್ಲ. ಬರೀ ಜಗಳ 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 ಬಿಟ್ಟರೆ ಇನ್ನೇನೂ ಇಲ್ಲ. ಬರೀ ಅದೇ ಕಿತ್ತಾಟ ಆಗೋಗಿದೆ. ಈ ಮಾತುಗಳು ಜಗಳಗಳು ಏನಕ್ಕೆ ಸ್ಟಾರ್ಟ್ ಆಗ್ತವೆ ಅಂತಂದರೆ ಬರೀ ಈ ಮಾತಿಂದನೇ. ಅಟ್ಲೀಸ್ಟ್ ಟಾಸ್ಕ್ ಕೊಟ್ಟರೆ ಕಂಟೆಸ್ಟೆಂಟ್ಗಳು ಬ್ಯುಸಿ ಆಗ್ತಾರೆ. ಸೊ ಆ ಟಾಸ್ಕ್ ಅನ್ನೋವಂಥ ಇದರಲ್ಲಿ ಸ್ಟ್ರಾಟಜಿ ಮಾಡ್ಕೊಂಡು ಅಥವಾ ಏನೋ ಒಂದು ಮಾಡ್ಕೊಂಡು ಬ್ಯುಸಿ ಆಗ್ತಾರೆ. ಅದೆಲ್ಲ ಬಿಟ್ಟು ಬರೀ ಸುಮ್ಮನೆ ಕೂಸಿದ್ರೆ ಏನಾಗುತ್ತೆ, ಒಂದು ಟಾಸ್ಕ್ ಕೊಡೋದು, ಅದರಲ್ಲಿ ಕಿತ್ತಾಟ ಹಚ್ಬಿಡೋದು, ಅದೇ ಒಂದು 3-4 ಎಪಿಸೋಡ್ ಓಡಿಸ್ಬಿಡೋದು. ಪಂಚಾಯತಿನಲ್ಲಿ ಬಂದು ಬರೀ ಮಾತು ಮಾತು ಪದ ಬಳಕೆ ಅದು ಇದು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಟಾಸ್ಕ್ ಕೊಟ್ಬಿಟ್ಟು ಅವ್ರಿಗೆ ಬ್ಯುಸಿ ಮಾಡಿರಿ ಮರಯ. ಓಕೆ, ಸೊ ಇದಾದಮೇಲೆ ಅಲ್ಲಿ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಅದೇನು ಡೈಲಾಗ್ ಎಲ್ಲ ಹೊಡಿತಾರೆ. ಅದಾದಮೇಲೆ ಸೊ ಅಲ್ಲಿ ನಿನ್ನೆ ಎಪಿಸೋಡಲ್ಲಿ ಏನೇ ನಡೆದಿದೆ ಅಂತ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರ್ತಾರೆ. ಅಲ್ಲಿ ಅಶ್ವಿನಿ ಅವ್ರು ನೋಡಿದ್ದೀರ ನೀವು ಆಲ್ರೆಡಿ. ಯಾರು ರಘು ಅವರಿಗೆ ಮೇ ಬಿ ಪ್ರ್ಯಾಂಕ್ ಮಾಡೋ ರೀತಿ ಅಂದರೆ ಹೊರಗಡೆ ಬಂದು ಇಲ್ಲಿ ಒಳಗಡೆ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅಲ್ಲಿ ಮೇಲೆ ಹತ್ತಿ ತಿರ್ಗಿ ಅವರೇ ಒಳಗಡೆ ಹೋಗ್ತಾರೆ. ಅದಾದಮೇಲೆ ಬಿಗ್ ಬಾಸ್ ಅವ್ರು ಹೇಳುವಂಥದ್ದು, ಅಶ್ವಿನಿ ಅವರೇ ನಿಮ್ಮ ಜೈಲು ಹೊಸ ಮುಗಿದಿದೆ ಅಂತ. ಅಲ್ಲಿ ಏನೋ ಹೇಳ್ತಿದ್ರಪ್ಪ, ಅದೇನು ಅಂತಂದರೆ ನನಗೆ ಇನ್ನೂ ಸ್ವಲ್ಪ ಅವಕಾಶ ಬೇಕಿತ್ತು, ಇಲ್ಲಿ ನೀವೇನೋ ಬೇಗ ಕರೆಸ್ಬಿಟ್ರೆ ಏನೋ ಬೇರೆ ಬೇರೆ ಪ್ಲ್ಯಾನ್ ಎಲ್ಲ ಇತ್ತು ಅನ್ನೋ ರೀತಿಯಲ್ಲಿ ಸೊ ಹೇಳ್ತಾ ಇದ್ರು. ಏನು ಹೇಳಿದ್ರೆ ಏನಿದೆ ಅಲ್ಲಿ, ಸೊ ಮುಗೀತು ಅಂದರೆ ಮುಗೀತು ಅಷ್ಟೇ. ನೀನು ಬೇಕಾದಾಗ ಅಲ್ಲಿರೋಕ್ಕೆ, ಬೇಡವಾದಾಗ ಬರೋಕ್ಕೆ, ಅದೇನು ಅತ್ತೆ ಮನೆನ. ಸೊ ಗಿಲ್ಲಿ ಅವರ ಮೀಸೆ ಮೇಲೆ ಕಣ್ಣು ಬಿದ್ದುಬಿಡ್ತು ಇಲ್ಲಿ ನಮ್ಮ ಚಂದ್ರನಂದ್ ಅಂತ ಅನಿಸುತ್ತೆ. ಎಂಥ ಇದಂಥದ್ದು ಏನು ಹೇಳಬೇಕು ಅರ್ಥ ಆಗ್ತಿಲ್ಲ ನನಗೆ. ಫ್ರೆಂಡ್ಶಿಪ್ಪು ಅಂತ ಗುನ್ನ ಇಟ್ಬಿಟ್ನಲ್ಲ ಬಡ್ಡೆ ಇದ. ಕಾಮನ್ ಸೆನ್ಸ್ ಇಲ್ವ ಒಂಚೂರು ಅದ್ರ ಮೀಸೆ ಮೇಲೆ? ನಾನು ಅಂದ್ಕೊಂಡೆ ಪ್ರೋಮೋ ನೋಡಿದ್ದಾದಮೇಲೆ ಏನೋ ಒಂಚೂರು ಪ್ರ್ಯಾಂಕ್ ರೀತಿಯಲ್ಲಿ ಮಾಡಿ ಅವನು ಒಪ್ಕೊಂಡೆ ಆದಮೇಲೆ ಕಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ. ಆ ರೇಂಜಿಗೆ ಫೋರ್ಸ್ಫುಲ್ಲಾಗಿ ಕರ್ಕೊಂಡೋಗಿ ಎತ್ತಾಕೊಂಡೋಗಿ ಅಷ್ಟೊಂದು 3-4 ಜನ ಹಿಡ್ಕೊಂಡ್ಬಿಟ್ಟು ಮೀಸೆ ಬೋಳ್ಸಿದಾರಲ್ಲ. ಬೇರೆ ಯಾವನಾದರೂ ಆಗಿದ್ದಿದ್ರೆ ಬಿಡ್ತಿದ್ರಾ? ಹಾಂ, ಅದೇನೋ ಚೈನ್ ಏನೋ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ರಘುದ್ ಕೇಳಿದಾಗ ಅವನೊಂದು ಸ್ವಲ್ಪ ಮಾತಾಡ್ದ, ಯಾರು ಗಿಲ್ಲಿ ಮಾತಾಡ್ದ. ಅದೆಲ್ಲ ಆದಮೇಲೆ ಆ ಒಂದು ಹಿಡ್ಕೊಡ್ತೀನಿ ಅಂತ ಹೇಳ್ದ ಅವನು. ಆ್ಯಕ್ಚುಲಿ ಕೇಳ್ಕೊಂಡ ಹಿಡ್ಕೊಡ್ತೀನಿ ಅಂತ, ಮೀಸೆಗೆಲ್ಲ ಕೈ ಹಾಕ್ಬೇಡಿ ಅಂತ. ಬಟ್ ಕೊನೆಗೆ ಅವನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಬೋಳಿಸ್ತಾರಲ್ಲ. ಓಕೆ, ಅವ್ನು ರಘು ಏನೋ ಮಾಡ್ದ, ಸೀರಿಯಸ್ ಆಗಿ ಮಾಡಿದ್ನೋ ಕಾಮಿಡಿಯಾಗಿ ಮಾಡಿದ್ನೋ ಗೊತ್ತಿಲ್ಲ. ಇವ್ನು ಚಂದ್ರಪ್ರಭಾ ಫ್ರೆಂಡು ಅಂತ ಹೇಳ್ತಾನೆ. ಸೊ ಫ್ರೆಂಡ್ ಆಗ್ಬಿಟ್ಟು ಇವನೇ ನನ್ನ ಮಗ ಆ ರೀತಿಯಲ್ಲಿ ಮಾಡ್ಬೋದಾ? ಎಂಥ ಖತರ್ನಾಕ್ ಇದ್ದಾನೆ ಚಂದ್ರಪ್ರಭಾ ಅಂತಂದ್ರೆ ಅವನು. ಹಾಂ, ಮೀಸೆ ಕೈ ಹಾಕೋ ರೇಂಜಿಗೆ ಅರ್ಧ ಮೀಸೆ ಬೋಳಿಸ್ಬಿಟ್ಟು ಟ್ರಿಮ್ಮರ್ ಖಾಲಿ ಆಗಿದೆ ಅಂತ ನಾಟಕ ಮಾಡ್ತಾನಲ್ಲ. ಇನ್ನು ಯಾವುದ್ರಲ್ಲಿ ನೋಡಿಬೇಕು ಇವ್ರಿಗೆಲ್ಲನೂ? ಇವರೆಲ್ಲ ಫ್ರೆಂಡ್ ಅವರು. ನನ್ನ ಫ್ರೆಂಡ್ ಏನು ಅಂದರೆ ಯಾವ ಫ್ರೆಂಡು ನೀನು, ಹಾಗೆ ಹೀಗೆ ಅಂತ ಚಂದ್ರಪ್ರಭಾ ಮಾತಾಡ್ತಾನೆ. ಇದಾದಮೇಲೆ ಅಲ್ಲಿ ಅಶ್ವಿನಿ ಅವರು ಅದೇ ಅವ್ನಿಗೆ ಥ್ಯಾಂಕ್ಸ್ ಹೇಳುವಂಥದ್ದು ಚಂದ್ರನಿಗೆ, ರಾತ್ರಿ ಪ್ಲ್ಯಾನ್ ಮಾಡಿದ್ದು ಇವಾಗ ಸಕ್ಸಸ್ ಮಾಡಿದ್ದಕ್ಕೆ ಅಂತ. ಆ್ಯಂಡ್ ಇದಾದಮೇಲೆ ರಾಶಿ ಆ್ಯಂಡ್ ಸೂರಜ್ ಡಿಸ್ಕಷನ್ ನಡೀತಾ ಇರುತ್ತೆ. ಅಲ್ಲಿ ರಾಶಿ ಕೇಳುವಂಥದ್ದು, ಬೆಳಿಗ್ಗೆಯಿಂದ ನನ್ನ ಮಾತಾಡ್ದ ನೀನು ಅಂತ ಸೂರಜ್ ಕೇಳುವಂಥದ್ದು. ಅವಳು ಯಾಕೋ ಮಾತಾಡ್ಸಿಲ್ಲ ಅದು ಇದು ಅಂತ ಡಿಸ್ಕಷನ್ ಮಾಡ್ತಾ ಇತ್ತು. ಬಟ್ ಅಲ್ಲಿ ನೋಡ್ತಾ ಇದ್ರೆ ಅವರಿಬ್ಬರ ಒಂದು ವರ್ತನೆ ನೋಡ್ತಾ ಇದ್ರೆ ಸ್ವಲ್ಪ ಏನು ಓವರಾಗಿ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಓಕೆ, ಯಾಕಂತಂದರೆ ಆ ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋವಂಥದ್ದು, ಕೈಗಳು ಹಿಡ್ಕೊಳ್ಳೋವಂಥದ್ದು, ಅದು ಹೆಂಗೆ ಗುರು ಒಂದು 4-5 ದಿವಸದಲ್ಲಿ ಆ ರೇಂಜಿಗೆ ಹೆಂಗೆ ಕಂಫರ್ಟೇಬಲ್ ಆಗ್ತಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲ, ಇದೇನಾದರೂ ಸುಮ್ಮನೆ ಈ ಬಿಗ್ ಬಾಸ್ ಶೋಗಂತಲೇ ಮಾಡ್ತಾರಾ ಹೇಗೆ ಅಂತ. 4-5 ದಿನ ಓಕೆ, ನಾವು ಹಲೋ ಹಾಯ್ ಅಂದು ಮಾತಾಡ್ಸೋಕ್ಕೇ ಒಂದು 3-4 ದಿನ ಹೋಗುತ್ತೆ. ಇವ್ರು ಆಲ್ರೆಡಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಟೇಬಲ್ ಕೆಳಗಡೆಗೆ ಕ್ಯಾಮ್ರಾ ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ಆ ರೇಂಜಿಗೆ ಮಾಡ್ತಾರೆ ಅಂದರೆ ಹೆಂಗೆ ಸಾಧ್ಯ? ಇವೆಲ್ಲ ನೀವು ಫೇಕ್ ಅಥವಾ
ಇನ್ನು ಇರೋದೇ ಹಿಂಗೆ ಅಲ್ಲಿ ಶೋಗಳಿಗೆ ಹೋಗುವಂಥವ್ರು. ಆ್ಯಂಡ್ ಇದೆಲ್ಲ ಆದಮೇಲೆ ಕಿಚ್ಚ ಸುದೀಪ್ ಅವರ ಒಂದು ಎಂಟ್ರಿ ಆಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಜೊತೆಗೆ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗಳ ಒಂದು ಸ್ಪರ್ಧಿಗಳ ಒಂದು ಅಭಿಪ್ರಾಯನ ತಗೊತಾರೆ. ಮೊದಲಿಂದ ಕೇಳುವಂಥದ್ದು ಕ್ಯಾಪ್ಟನ್ ರಘು ಅವರಿಗೆ ಸೊ ಒಂದು ಕಂಗ್ರ್ಯಾಚ್ ಹೇಳ್ತಾರೆ, ಬಿಕಾಸ್ ಅವರು ಮೊದಲ ಕ್ಯಾಪ್ಟನ್ ಆಗಿರೋದ್ರಿಂದ. ಆ್ಯಂಡ್ ಏನೇನಾಯಿತು ಏನೇನಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡ್ತಾರೆ. ಆ್ಯಂಡ್ ರಿಷಾ ಬಗ್ಗೆ ಕೇಳ್ತಾರೆ. ಸೊ ಅದಾದಮೇಲೆ ರಿಷಾ ಹೇಳುವಂಥದ್ದು ನಮ್ಮ ಬುಡಕ್ಕೆ ಇನ್ನೂ ಯಾರೂ ಬಂದಿಲ್ಲ ಅನ್ನೋ ರೀತಿ ಹೇಳ್ತಾರೆ. ಯಾಕೆ ಬಂದಿಲ್ಲ, ಸರಿಯಾಗಿ ಬಂದವರೆ, ನಿಮಗೆ ಗೊತ್ತಿಲ್ಲ ಅಥವಾ ಗೊತ್ತಿಲ್ಲದ ರೀತಿಯಲ್ಲಿ ನಾಟಕ ಮಾಡ್ತಿದ್ದಾರೆ ಅಷ್ಟೇ. ಆ್ಯಂಡ್ ಸೂರಜ್ ಹೇಳುವಂಥದ್ದು ಚೆನ್ನಾಗಿತ್ತು ಸರ್, ಕಂಫರ್ಟೇಬಲ್ ಆಗಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ನಡೀತಾ ಇತ್ತು. ಏನು ಸರ್ ನೀವು ಬಂದಾಗಿಂದ ಒಂದು ತಕ್ಷಣ ಒಂದು ಇಬ್ಬರು ಆಟ ಆಡೋದೇ ಬಿಟ್ಬಿಟ್ಟಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಒಬ್ಬರಂತೂ ಆಟನೇ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನಮ್ಮ ರಾಶಿಕಾ ಅವರಿಗೆ ಒಂದು ರೀತಿಯಲ್ಲಿ ಕೌಂಟ್ರ್ ಕೊಟ್ಟರು ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ನಿನ್ನೆ ರೋಸ್ಟಿಂಗ್ ಚೆನ್ನಾಗಿತ್ತು ಸುದೀಪ್ ಸರ್ ಕಡೆಯಿಂದ ಸ್ಟಾರ್ಟಿಂಗಲ್ಲಿ, ಬಟ್ ಅದು ಕೊನೆಗೆ ಒಬ್ಬೊಬ್ಬರಿಗೆ ಒಂದೊಂದು ರೋಸ್ಟಿಂಗ್ ನಡೀತಾ ಇರುತ್ತೆ, ಬಟ್ ಕೆಲವರಿಗೆ ಮಾತ್ರ ಅದನ್ನು ಟಚ್ ಮಾಡಲ್ಲ. ಅದ್ರ ಬಗ್ಗೆ ಮಾತಾಡೋಣ, ಓಕೆ. ಸೊ ಇದಾದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ಮನೆಯವರ ಅಭಿಪ್ರಾಯನ ಕಲೆಕ್ಟ್ ಮಾಡ್ಕೊತಾರೆ. ಗಿಲ್ಲಿ ಅಥವಾ ಯಾರ್ಯಾರಿದೆ ಅವ್ರ ಬಗ್ಗೆ ಜಸ್ಟ್ ಒಂದು ಹೇಳುವಂಥದ್ದು. ಗಿಲ್ಲಿ ಹೇಳುವಂಥದ್ದು ರಿಷಾ ನನಗೆ ಒಂಥರ ವಿಷ ಆಗೋಳೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಶ್ವಿನಿ ಹೇಳುವಂಥದ್ದು ಸೊ ರಘು ನೀರು ಹಾಕಿದ್ದು ಮಾತಾಡಿದ್ದು ಏಕವಚನ ಮಾತಾಡಿದ್ದು ಹರ್ಟ್ ಆಯಿತು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದು ಒಂದು ರೀತಿಯಲ್ಲಿ ವೇಕಪ್ ಕಾಲ್ ಅನ್ನೋ ರೀತಿ ನನಗೆ ಆಯಿತು ಅಂತ ಹೇಳ್ತಾರೆ. ಆ್ಯಂಡ್ ಏಕವಚನ ಮಾತಾಡಿದ್ದು ತಪ್ಪ ಅಥವಾ ರಘು ಅವರೇ ಏಕವಚನ ಮಾತಾಡಿದ್ದು ತಪ್ಪ ಅಂತ ಸುದೀಪ್ ಸರ್ ಕೇಳುವಂಥದ್ದು. ಅಲ್ಲಿ ಏನಂತಂದರೆ ಸೆಲೆಕ್ಟಿವ್ ವರ್ಡ್ಸ್ ಅಂತ ಹೇಳ್ತಾರಲ್ಲ, ಸೊ ಅದೇ ವಿಚಾರನ ಒಂದು 4-5 ದಿನ ಆದಮೇಲೆ ಮಾತಾಡಿದ್ರೆ ಅಥವಾ ಇನ್ನು ಬೇರೆಯವ್ರು ಮಾತಾಡಿದ್ರೆ ಅದು ಪ್ರಾಬ್ಲಮ್ ಅಂತ ಅನಿಸುತ್ತೆ ಅವ್ರಿಗೆ. ಸೊ ಏಕವಚನ ಸುದೀಪ್ ಸರ್ ಏಕವಚನ ಮಾತಾಡೋದು ತಪ್ಪಲ್ಲ, ಬಟ್ ಯಾವ ಒಂದು ಸಿಚುವೇಷನಲ್ಲಿ ಮಾತಾಡ್ತೀವಿ ಅನ್ನೋದು ತಪ್ಪು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ರು. ಅದಾದಮೇಲೆ ಸುದ್ದಿ ಹೇಳುವಂಥದ್ದು ಸೊ ಇಲ್ಲಿ ಆಂಟಿ ಬಂದಲ್ಲಿ ಕೈಲಿ ಸಿಗಾಕೊಂಡು ವಾಟರ್ ಮೆಲನ್ ಆಗೋನೆ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು ನಮ್ಮ ರಘು ಅವರಿಗೆ. ಆಮೇಲೆ ಅದಕ್ಕೆ ಸ್ವಲ್ಪ ಎಲ್ಲ ಮಾತಾಡಿ ಸುದೀಗೆ ಒಂದು ವಾರ್ನಿಂಗ್ ಕೊಟ್ಬಿಟ್ರು ಸುದೀಪ್ ಸರ್, ನಿಮ್ಮ ಬುಡಕ್ಕೇನು ಬರುವೇನು ಕಾಯಿರಿ ಅಂತ ಹೇಳಿ. ಆದಮೇಲೆ ಚಂದ್ರಪ್ರಭಾ ಸೊ ಕಾಕ್ರೋಚ್ ಮೇಲೆ ಎತ್ತಾಗ್ತಾವನೆ ಆ ರಿಷಾ ಜೊತೆಗೆಲ್ಲಾನು ಫ್ಲರ್ಟಿಂಗು ಅದು ಇದ್ರ ಬಗ್ಗೆ ಸುದೀಪ್ ಸರ್ ಹೇಳಿದ್ರು, ತೋರಿಸ್ಲಾ ನಿಂದು ಅಂತ ಅನ್ನೋ ರೀತಿಯಲ್ಲಿ ಹೇಳಿದ್ದು. ಚಂದ್ರಪ್ರಭಾಗೆ ನೋ ರೆಸ್ಪೆಕ್ಟ್ ನಿನ್ನೆ ಒಂದು ಎಪಿಸೋಡಲ್ಲಿ. ಅಂದರೆ ಆ ಚಂದ್ರಪ್ರಭಾ ಎಂಥ ಡೌನ್ ಅನ್ನೋ ಮಗ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಇವಾಗ. ಸುದೀಪ್ ಸರ್ಗೂ ಗೊತ್ತು, ಜನಗಳಿಗೂ ಗೊತ್ತಿದೆ, ಆ್ಯಂಡ್ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೂ ಕೂಡ ಕೆಲವರಿಗೆ ಗೊತ್ತಿದೆ. ಏನಕ್ಕೆ ದವಾಕಿಲ್ಲ, ಬಟ್ ಮಾತ್ರ ಆಡ್ತಾನೆ, ತಂದು ಹಾಕುವಂಥದ್ದು ಡಬಲ್ ಗೇಮ್ ನನಗಂತ ಗೊತ್ತು. ಸೊ ಇದಾದಮೇಲೆ ಜಾನ್ವಿ ಹೇಳುವಂಥದ್ದು ರಘು ಭಾಷೆ ಥರ ಬಂದು ಸೊ ಭಾವ ಆಗಿದ್ದಾರೆ ಅಂತ ಹೇಳಿ ಸೊ ಅಶ್ವಿನಿ ಬಗ್ಗೆನೇ ಮಾತಾಡ್ತಾ ಇದ್ರು. ಸೊ ಅಲ್ಲಿ ಸುದೀಪ್ ಸರ್ ಹೇಳಿದ್ರು ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಜಾನ್ವಿ ಮಾತಾಡಿದ್ರು, ಬಟ್ ಸುದೀಪ್ ಸರ್ ಹೇಳಿದ್ದು ಚೆನ್ನಾಗಿತ್ತು. ಏನು ರೀ ನಿಮ್ದು ಏನು ಐಡೆಂಟಿ ಇಲ್ವೇನ್ರಿ, ಬರೀ ಅಶ್ವಿನಿ ಅಂತೀರಾ, ನಿಮ್ದು ಏನು ಆಟನೇ ಇಲ್ವಾ? ರಘು ಏನಕ್ಕೆ ಚೂಸ್ ಮಾಡ್ತಾರೆ ಅಶ್ವಿನಿ ಗೊತ್ತಾಯ್ತಾ ಇವಾಗ? ಹಾಂ, ಅವರಿಂದ ನಿಮ್ಮ ಐಡೆಂಟಿ ಇದೆಯಾ ಅನ್ನೋ ರೀತಿ ಇಂಡೈರೆಕ್ಟಾಗಿ ಹೋಗಿದ್ರು. ಆಮೇಲೆ ಶೇಪ್ ಔಟ್ ಆಯಿತು ಅಕ್ಕಂದು, ಓಕೆ. ಸೊ ಇದಾದಮೇಲೆ ಮಲ್ಲಮ್ಮನ ವಿಷಯ ಬರುತ್ತೆ ಅಲ್ಲಿ. ಸುದೀಪ್ ಸರ್ ಕೇಳುವಂಥದ್ದು ಮಲ್ಲಮ್ಮನ ಎಲ್ಲರೂ ನೀವು ಕಂಟೆಸ್ಟೆಂಟ್ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಏನು ಅಂದ್ಕೊಂಡಿದ್ದೀರಾ ಅಂತ ಅಲ್ಲಿ ಕೇಳುವಂಥದ್ದು. ಬಿಕಾಸ್ ಅವಳಿಗೆ ಮಲ್ಲಮ್ಮಂಗೆ ಯಾವುದೇ ಒಂದು ಡಿಸ್ಕಷನಲ್ಲೂ ಕೂಡ ಕರೆಯಲ್ಲ, ಆ್ಯಕ್ಚುಲಿ ಅವರು ಕೂಡ ಬರಲ್ಲ, ಅದು ಎರಡನೇ ಮಾತು. ಆ್ಯಂಡ್ ರಘು ಕೂಡ ಅಷ್ಟೇ, ಅವತ್ತು ಹೇಳಿದೆ ನಾನು, ಆ ಕ್ಯಾಪ್ಟನ್ ರೂಮ್ ಒಳಗಡೆಗೆ ಅವ್ರನ್ನ ಕೂರಿಸ್ಬೋದಾ ಅಂತ. ನನ್ನ ಪ್ರಕಾರ ಕ್ಯಾಪ್ಟನ್ ರೂಮಲ್ಲಿ ಯಾರೂ ಕೊಡೋಂಗಿಲ್ಲ. ಆಮೇಲೆ ಅದು ಬಿಗ್ ಬಾಸ್ ರೂಲ್ಸ್ ಇರೋದ್ರಿಂದ ಸೊ ಇವ್ರು ಸುಮ್ಮನೆ ಕ್ಯಾಪ್ಟನ್ನು ಹೋಗಿಬಿಟ್ಟು ಆ ಒಂದು ರೂಮ್ ಒಳಗಡೆ ಅವ್ರನ್ನ ಕೂರಿಸೋದಾದ್ರಾಗಿರ್ಬೋದು, ಸೊ ಏನು ಕೆಲಸ ಹಚ್ಚದೇ ಇರೋದಾದ್ರಾಗಿರ್ಬೋದು, ಅದು ಬ್ಯಾಕ್ ಫೈರ್ ಆಗುತ್ತೆ ಅಂತ ಹೇಳಿದ್ದೀನಿ ನಾನು. ಅದು ಅಗೇನ್ ಹಂಗೆ ಆಯ್ತದು. ಅವರಿಗೆ ಕೆಲಸ ಹಂಚೋ ಟೈಮಲ್ಲೂ ಕೂಡ ಅಷ್ಟೇ. ಸೊ ನೀವು ಏನು ಕೆಲಸ ಮಾಡಿಬಿಡಿ ಸುಮ್ಮನೆ ಕೂತ್ಕೊಳ್ಳಿ, ಹಂಗಾಗಲ್ಲ. ಶಿ ಈಸ್ ಕಂಟೆಸ್ಟೆಂಟ್ಸ್ ಅಷ್ಟೇ. ಇಲ್ಲಿ ತಾಯಿ ಅಣ್ಣ ತಮ್ಮ ಅದು ಹೇಳಿದ್ರು ಸುದೀಪ್ ಸರ್, ಅದೆಲ್ಲ ಬೇಕು ಅಂದ್ರೆ ಮನೆಗೆ ಹೋಗಿ, ನೀವು ಮನೇಲಿದ್ದಾರೆ, ಇಲ್ಲಿ ಆಡಕ್ಕೆ ಬಂದಿದ್ದೀರಾ, ಆಟ ಆಡಿ. ಅವರು ಕೂಡ ಒಬ್ಬರು ಆಟಗಾರರು ಅಷ್ಟೇ. ಅದನ್ನೆಲ್ಲ ಬಿಟ್ಟು ಅವ್ರನ್ನ ರೂಮಲ್ಲಿ ಕರ್ಕೊಂಡು ಹೋಗುವಂಥದ್ದು ಎಲ್ಲ ಬಿಗ್ ಬಾಸ್ ರೂಲ್ಸ್, ಅದನ್ನೆಲ್ಲ ನೀವು ಏನಂತ ಬ್ರೇಕ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಆ್ಯಂಡ್ ಇದಾದಮೇಲೆ ಸೊ ಅಲ್ಲಿ ವೈಲ್ಡ್ ಕಾರ್ಡ್ಗೆ ಮನೆಯವರ ಒಂದು ಅಭಿಪ್ರಾಯನ ಕೇಳ್ತಾರೆ. ಜೊತೆಗೆ ಪಾಸ್ ಆ್ಯಂಡ್ ಫೇಲ್ ಅನ್ನೋವಂಥ ಒಂದು ಸೀಲ್ಗಳನ್ನು ಹಾಕುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆಲ್ರೆಡಿ ಒಂದು ಅಭಿಪ್ರಾಯ ಕೇಳಿದ್ದಾರೆ, ಮತ್ತೆ ತಿರ್ಗಾ ಇದು ಅಭಿಪ್ರಾಯ ಏನಕ್ಕೆ ಶುರು ಮಾಡಿದ್ರೋ ಗೊತ್ತಿಲ್ಲ ನನಗೆ. ಈ ಅಭಿಪ್ರಾಯ ಕೇಳಿದ್ರೆ ನಿನ್ನೆ ಒಂದು ಅರ್ಧ ಎಪಿಸೋಡ್ ಮುಗಿಸ್ಬಿಟ್ಟವ್ರೆ, ಓಕೆ. ಅದು ಪಾಸು ಫೇಲ್ ಏನು ಮಾಡ್ತೀರಾ ಅದ್ರ ಬಗ್ಗೆ? ಈ ಕಂಟೆಸ್ಟೆಂಟ್ಗಳು ನೋಡಿದ್ರೆ ಹೊರಗಡೆ ಒಂದಿರ್ತಾರೆ, ಒಳಗಡೆ ಒಂದಿರ್ತಾರೆ, ಮೀನ್ಸ್ ಪಂಚಾಯತ್ನಲ್ಲಿ ಒಂದಿರ್ತಾರೆ, ಎಪಿಸೋಡಲ್ಲಿ ಒಂದಿರ್ತಾರೆ. ಆಲ್ರೆಡಿ ಅಭಿಪ್ರಾಯ ಕೇಳಿದ್ರಿ, ಅದರಲ್ಲಿ ಒಂದು 5-6 ಜನ ಆಲ್ರೆಡಿ ಹೇಳವ್ರೆ, ಮತ್ತೆ ತಿರ್ಗಾ ಅಭಿಪ್ರಾಯ ಅಂತ ಇದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ. ಅದರಲ್ಲಿ ಫೇಲ್ ಆದಂಥ ಎಷ್ಟು ಬಂದಿದ್ದಾವೆ ಅಂತಂದರೆ ಆ ಒಂದು ಸೀಲ್ಗಳು ಸೂರಜ್ಗೆ 9 ಬಂದಿದೆ, ರಿಷಾಗೆ 12 ಬಂದಿದೆ, ಆ್ಯಂಡ್ ರಘುಗೇನೋ 7 ಬಂದಿದೆ, ಓಕೆ. ಇದರಲ್ಲಿ ಗೊತ್ತಾಗುತ್ತೆ ಯಾರು ಏನು ಎತ್ತ ಅಂತೇಳಿ, ಓಕೆ. ರಘು ಓಕೆ ಪರವಾಗಿಲ್ಲ, ಈ ಮನೆ ಒಳಗಡೆ ಸರ್ವೈವ್ ಆಗ್ಬೋದು ಅಂತ ಅನಿಸುತ್ತೆ ಇದ್ರ ಪ್ರಕಾರ. ನೆಕ್ಸ್ಟ್ ಸೂರಜ್ ಬರ್ಬೋದು. ಆ್ಯಂಡ್ ರಿಷಾಗೆ ತುಂಬ ಕಷ್ಟ ಇದೆ, ಬಿಕಾಸ್ ಆಲ್ರೆಡಿ ಹೇಟರ್ಸ್ಗಳು ತುಂಬ ಜನ ಆಗ್ತಿದ್ದಾರೆ ಅವ್ರಿಗೆ. ಆ್ಯಂಡ್ ಅವ್ರು ಆಡೋ ರೀತಿಯೂ ಕೂಡ ಸ್ವಲ್ಪ ಹಂಗೆ ಆಗ್ತಾ ಇದೆ, ಬಟ್ ಅವ್ರು ಅಂದರೆ ಸ್ವಲ್ಪ ಸ್ಮಾರ್ಟಾಗಿ ಮಾಡ್ತಾಯಿಲ್ಲ. ಎಲ್ಲ ಟೈಮಲ್ಲೂ ಕೂಡ ಕಿರ್ಚಾಡುವಂಥದ್ದು ಸ್ವಲ್ಪ ಓವರ್ ಅಂತ ಅನ್ನಿಸ್ತಾ ಇದೆ ಅವರ ಒಂದು ಕಿರ್ಚಾಟ, ಓಕೆ. ಸೊ ಇಲ್ಲಿ ಸೂರಜ್ಗೆ ಬಂದಿರುವಂಥದ್ದು 9 ಫೇಲು. ಬಂದಿರುವಂಥ ರೀಸನ್ಗಳೇನು ಅಂತಂದರೆ ಸೊ ಜನಗಳ ಹತ್ತಿರ ಜಾಸ್ತಿ ಬೆರೆಯಲ್ಲ, ಓನ್ಲಿ ಒಬ್ಬರ ಹತ್ರ ಸೆಟ್ಲ್ ಆಗಿದ್ದಾರೆ ಅನ್ನೋಂಥದ್ದಾಗಿರ್ಬೋದು. ಸೊ ಟೀಮ್ ಜೊತೆ ನಿಂತಿದ್ದಕ್ಕೆ ಅಂತ ಹೇಳ್ಬಿಟ್ಟು ರಕ್ಷಿತಾ ಹೇಳಿರುವಂಥದ್ದು, ಅಂದರೆ ಟೀಮ್ ಜೊತೆಗೆ ನಿಂತ್ಕೊಂಡ್ರು ಅನ್ನೋದಕ್ಕೆ ಅವ್ರನ್ನ ಪಾಸ್ ಅಂತ ಕೊಟ್ಟರು. ಆ್ಯಂಡ್ ಫೂಲಲ್ಲಿ ನೋಡಿದಷ್ಟೇ ಅವರು ಮನೆಯಲ್ಲಿ ಮಿಂಗಲ್ ಆಗಿಲ್ಲ ಅಂತ ನಮ್ಮ ಕಾಕ್ರೋಚ್ ಸುದ್ದಿ ಹೇಳಿ ಫೇಲ್ ಮಾಡ್ತಾರೆ. ಒಂದೇ ಕಡೆನೇ ಸ್ಟಕ್ ಆಗಿದ್ದಾರೆ ಅಂತ ಅಗೇನ್ ಮತ್ತೊಬ್ಬರು ಹೇಳ್ತಾರೆ, ಫೇಲ್ ಮಾಡ್ತಾರೆ. ಆಮೇಲೆ ನಮ್ಮ ರಾಶಿಕಾ ಹೇಳಿರುವಂಥದ್ದು ಸೊ ಅಲ್ಲಿ ಟೀಮ್ ಅಂತ ಕನ್ಸಿಡರ್ ಮಾಡಿದ್ರು ಆ ಒಂದು ಏನು ಕ್ಯಾಪ್ಟನ್ ಆಗುವಂಥ ಟಾಸ್ಕಲ್ಲಿ ಆ ಒಂದು
ಪವರ್ ತೊಗೊಳ್ದೇನೆ ಸೊ ಟೀಮ್ ಕನ್ಸಿಡರ್ ಮಾಡಿರೋದ್ರಿಂದ ಸೊ ಅವ್ರು ನಮಗೆ ಒಂದು ರೀತಿಯಲ್ಲಿ ಟೀಮ್ ಪ್ಲೇಯರ್ ಅಂತ ಅನಿಸಿದ್ರು ಅಂತ ಪಾಸ್ ಮಾಡ್ತಾರೆ. ಓಕೆ, ಇನ್ನು ರಿಷಾಗ್ ಬಂದಿರೋಂಥದ್ದು ಸೊ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಅಥವಾ ಅಂದರೆ ಇದು ಫೇಲ್ ಅಂತ ಆ್ಯಂಡ್ ಮಿಂಗಲ್ ಆಗಲ್ಲ ಅಂತ ಕೂಡ ಕೆಲವೊಂದು ಹೇಳಿದ್ರು, ಪಾಸಿಟಿವ್ ಅಂತ ಅನಿಸ್ಲಿಲ್ಲ ಅಂತ ಕೆಲವರು ಹೇಳಿದ್ರು. ಗಿಲ್ಲಿ ಜೊತೆ ಚಂದ್ರಪ್ರಭಾ ಜೊತೆಗೆ ಒಂದು ರೀತಿಯಲ್ಲಿ ಮುಜುಗರ ಆಗ್ತಿದೆ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅನ್ನೋವಂಥದ್ದು, ಇದು ತುಂಬ ದೊಡ್ಡ ಜಗಳ ಆಗೋದು ಗುರು. ಓಕೆ, ಆಮೇಲೆ ಬರ್ತಾ ಬರ್ತಾ ಯಾಕೋ ಡಿಮೋಟಿವೇಟ್ ಆಗ್ತಿದ್ದಾರೆ ಅನ್ನೋವಂಥದ್ದು ಕೂಡ ಅಲ್ಲಿ ಬಂತು. ಆಮೇಲೆ ಒಂದು ಪಾಸಿಟಿವ್ ಬಂದಿರುವಂಥದ್ದು ಏನೋ ಅಂತಂದರೆ ಇಂಡಿವಿಜುವಲಿ ಆಗಿ ಆಡ್ತಿದ್ದಾರೆ ಅಂತ ಬಂತು. ಓಕೆ, ಆ್ಯಂಡ್ ಇದಾದ್ಮೇಲೆ ನಮ್ಮ ರಘುಗೆ ಬಂದಿರುವಂಥದ್ದು, ಆ್ಯಂಡ್ ನಾವು ಇಷ್ಟು ಒಂದು ವಾರಗಳಿಂದ ಇದ್ದೀವಿ, ಬಟ್ ಏನು ಕಿತ್ತಾಕೋಕ್ಕಾಗಿಲ್ಲ. ಸೊ ರಘು ಅಣ್ಣ ಬಂದು ಒಂದು ವಾರಕ್ಕೆ ಒಂದು ಕ್ಯಾಪ್ಟನ್ ಆದ ಅನ್ನುವಂಥದ್ದು ಗಿಲ್ಲಿ ಹೇಳಿರುವಂಥದ್ದು. ಆ್ಯಂಡ್ ಒಂದು ರೀತಿಯಲ್ಲಿ ಹೇಳಿದ್ದು ಕೂಡ ಸತ್ಯನೇ, ಬಟ್ ಅವ್ರಿಗೆ ಆಪ್ಷನ್ನು ಕೂಡ ಇತ್ತು. ಓಕೆ, ಇದು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಫೇವರಿಸಮ್ ಅಂತಲೇ ಹೇಳ್ಬೋದು, ಬಟ್ ಅದನ್ನು ಅಟ್ಲೀಸ್ಟ್ ಅವ್ರು ಚೂಸ್ ಮಾಡಿದ್ರಲ್ಲ ಆ ಒಂದು ಗಟ್ಸಿಂದ, ಸೊ ಅದು ಒಂದು ಒಳ್ಳೆಯದಂತಲೇ ಹೇಳ್ತೀನಿ. ಬಿಕಾಸ್ ಕ್ಯಾಪ್ಟನ್ ಆಗಿದ್ದು, ಆಮೇಲೆ ಕ್ಯಾಪ್ಟನ್ಸಿ ನಿಭಾಯಿಸಿರೋ ರೀತಿಯೂ ಕೂಡ ತುಂಬ ಚೆನ್ನಾಗಿದೆ. ಸೊ ಅದು ಕೆಲವೊಂದೆಲ್ಲ ಪಾಸಿಟಿವ್ ಅಂತ ಬಂತು. ಓಕೆ, ಆ್ಯಂಡ್ ಕ್ಯಾಪ್ಟನ್ ಗತ್ತಿಲ್ಲ ಅನ್ನೋ ರೀತಿಯಲ್ಲಿ ಯಾರೋ ಹೇಳಿರುವಂಥದ್ದು ಕೇಳಿದೆ. ಖಂಡಿತವಾಗ್ಲೂ ಗತ್ತಿದೆ, ಏನೂ ಮಾಡೋಕ್ಕಾಗಲ್ಲ. ಕೆಲವು ವಿಚಾರದಲ್ಲಿ ಮೇ ಬಿ ಇನ್ನೂ ಒಂಚೂರು ಹಾರ್ಷಾಗಿ ಹೇಳಬೇಕಿತ್ತು ಅಂತ ಅನಿಸುತ್ತೆ, ಬಟ್ ಅವ್ನು ಏನು ಮಾಡಬೇಕಾಗಿತ್ತು ಅವನ ಒಂದು ಲಿಮಿಟಲ್ಲಿ ಅದು ಮಾಡಿದ್ದಾನೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಡಿಸಿಷನ್ಗಳು ಕೇಳಿ ತೊಗೊತಿದ್ದಾರೆ ಅಂತ ರಕ್ಷಿತಾ ಹೇಳ್ತಾರೆ, ಬಟ್ ಇವರೇ ಹೇಳಿರುವಂಥದ್ದು ಒಂದು ಸಜೆಷನ್ ಅಂತ. ನನ್ನ ಪ್ರಕಾರ ಹಾಗೇನಿಲ್ಲ, ಅವ್ನು ಯಾರ್ದು ಕೇಳಿ ತೊಗೊಂಡಿಲ್ಲ. ಸಜೆಷನ್ ಕೇಳ್ಬೋದು, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋವಂಥದ್ದು ಇನ್ಫ್ಲುಯೆನ್ಸ್ ಆಗಿ ಮಾಡಿದ್ದಾನೆ ಅಂತ ಅನಿಸಲಿಲ್ಲ ನನಗೆ. ಜಸ್ಟ್ ಸಜೆಷನ್ ಕೇಳಿದ್ದಾನೆ ಅಷ್ಟೇ. ಓಕೆ, ಕ್ಯಾಪ್ಟನ್ ಆಗಿ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಕೆಲವೊಂದು ವಿಷಯಗಳು ಬಂತು. ಆಮೇಲೆ ಅಶ್ವಿನ್ ಹೇಳಿರುವಂಥದ್ದು, ಸೊ ಕ್ಯಾಪ್ಟನ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಂಡ್ ನಮಗೆ ಆವಾಗ ಒಂದು ಸ್ವಾರ್ಥ ರೀತಿ ಅನ್ನಿಸ್ತು, ಬಟ್ ನಾನು ಕೂಡ ಒಂದು ರೀತಿಯಲ್ಲಿ ತಿದ್ಕೊಂಡೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದೇ ಹೇಳೋದು ನಾನು. ಇಡೀ ಒಂದು ಎಪಿಸೋಡಲ್ಲಿ ಪೂರ್ತಿ ಅವ್ರ ಮೇಲೆ ಎತ್ಕಟ್ಟಿದ್ದಾರೆ ಇಡೀ ಒಂದು ಮನೆನ, ಬಟ್ ಇವಾಗ ಬಂದು ಈ ನಾಟಕ ಮಾಡ್ತಾವ್ರೆ. ಇದು ನಾಟಕ ಅಲ್ಲದೆ ಇನ್ನೇನು ಮತ್ತೆ ಇದು. ಆಮೇಲೆ ಅದು ಮಾತಾಡ್ಬಿಡೋದು, ಅದಾದಮೇಲೆ ನಾನು ಹಂಗೆ ಮಾತಾಡಿಲ್ಲ ಹಿಂಗೆ ಮಾತಾಡಿಲ್ಲ ಅನ್ನೋದು ಈ ರಾಜಕಾರಣಿಗಳ ಥರ. ಸೊ ಇದಾದಮೇಲೆ ಇಲ್ಲೊಂದು ಬ್ರೇಕ್ ಕೊಡ್ತಾರೆ. ಅದಾದಮೇಲೆ ಶುರು ಆಗುತ್ತೆ ನೋಡಿ ರಿಷಾ ವರ್ಸಸ್ ಜಾನ್ವಿ. ಏನು ಕಿತ್ತಾಡಿದ್ರು ಮಾರಾಯ, ಯಪ್ಪ ಶಿವನೇ. ಎಪಿಸೋಡ್ ಮುಗಿದ ಮೇಲೆ ನೋಡ್ಕೋತೀನಿ, ಹಾಗೆ ಹೀಗೆ, ನೀವು ಮಾಡೋದು ಅಸಹ್ಯ ಅನ್ಸಲ್ವ, ನಾವು ಮಾಡೋದು ಮಾತ್ರ ಅನ್ಸುತ್ತಾ, ನೀವು ಮಾಡೋದನ್ನು ಅಸಹ್ಯನ ಅನ್ಸೋದು, ಏನದು ಭಾವ ಗೀವ ಅನ್ನೋವಂಥದ್ದು ಸಿಕ್ಕಾಪಟ್ಟೆ ಮಾತಾಡಿದ್ರು ರಿಷಾ ಅವರು. ಅಷ್ಟೊಂದು ಮಾತಾಡುವಂಥ ಅವಶ್ಯಕತೆ ಇರಲಿಲ್ಲ, ಬಿಕಾಸ್ ಅಲ್ಲಿ ಹೇಳಿರೋವಂಥದ್ದು ಏನಿದೆಯಲ್ಲ, ಸೊ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡ್ಬೋದಾಗಿತ್ತು, ಅಥವಾ ಆ ಥರ ಅನಿಸಿಲ್ಲ ಅಂತಂದಾಗ ಒಂದು ಕಾಮಾಗಿ ಹೇಳ್ಬೋದಾಗಿತ್ತು, ನಾವು ಮಾಡಿರೋದು ಹಂಗಲ್ಲ, ನೀವೇನಕ್ಕೆ ಹಿಂಗೆ ಹೇಳಿದ್ರಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆಮೇಲೆ ಜಾನ್ವಿ ಹೇಳಿರೋದು ಕೂಡ ಅಷ್ಟೇ, ಓನ್ಲಿ ಅಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು ರಿಷಾ ಕಡೆಯಿಂದ ಅಂತ. ಆ್ಯಂಡ್ ಅಲ್ಲಿ ಚಂದ್ರಪ್ರಭಾ ಬಗ್ಗೆ ಆ್ಯಂಡ್ ಗಿಲ್ಲಿ ಬಗ್ಗೆನೂ ಕೂಡ ಕ್ವಶನ್ ಬರಬೇಕಾಗಿತ್ತು, ಹಂಗೆ ನೋಡಿದ್ರೆ ಅವ್ರ ಅಭಿಪ್ರಾಯ ಏನು ಅಂತ. ಆ್ಯಕ್ಚುಲಿ ಅಲ್ಲಿ ಫಸ್ಟು ರಿಷಾ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಚಂದ್ರಪ್ರಭಾ ಜೊತೆಗೇ. ಸೊ ನೀವು ಯಾರು ಜೊತೆ ಕಂಫರ್ಟಬಲ್ ಇಲ್ವಾ ಹಾಗೆ ಹೀಗೆ ಅಂತಂದಾಗ ಚಂದ್ರಪ್ರಭಾ ಏನೋ ನನಗೆ ಗೊತ್ತಿಲ್ಲ ಅನ್ನೋ ರೇಂಜಿಗೆ ನನ್ನ ಹತ್ರ ಏನು ಕೇಳ್ತಿದ್ದೀರಾ, ಅವ್ರಿಗೆ ಹೇಳಿ ಡೈರೆಕ್ಟಾಗಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಬಿಕಾಸ್ ಇಲ್ಲಿ 3 ಜನದ್ದು ಕೂಡ ಪಾಲಿದೆ, ಬಟ್ ನಾನು ಹೇಳ್ದಂಗೆ ಸೊ ಎಲ್ಲರದು ಕೂಡ ಕೆಲವೊಂದು ಲಿಮಿಟ್ ದಾಟಿದಾಗ ಅನ್ಕಂಫರ್ಟೇಬಲ್ ಅಂತಲೇ ಅನಿಸುತ್ತೆ. ಓಕೆ, ಸೊ ಇಲ್ಲಿ ಮುಜುಗರ ಆಯಿತು, ಅದು ಆಯಿತು ಬೇರೆ ವಿಷಯ, ಬಟ್ ಇದು ಏನು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ನಿನ್ನೆ ಸೂರಜ್ ಆ್ಯಂಡ್ ಅಲ್ಲಿ ರಾಶಿಕಾ ಮಾಡ್ತಾಯಿದ್ರು ಕೂಡ ಕಾಲು ಅಲ್ಲಾಡಿಸುವಂಥದ್ದು, ಕೈ ಇಟ್ಕೊಳ್ಳುವಂಥದ್ದು, ಯಾವನಿಗೆ ಗೊತ್ತಾಗುತ್ತೆ ಇದೆಲ್ಲ 3-4 ದಿವಸಕ್ಕೆ ಯಾವನಿಗಾರೆ ಆಗ್ತದೆ ಹಿಂಗೆ, ಇದೆಲ್ಲ ಫೇಕ್ ಅಂತ ಅನ್ಸಲ್ವಾ? ಅದು ಹೆಂಗೆ ಹೆಂಗೆ ಆಗ್ತಿರ್ಬೇಕಿದೆ, ಇದನ್ನೂ ಒಂದು ರೀತಿಯಲ್ಲಿ ಮುಜುಗರ ಅಂತ ಅನ್ಸೋವಂಥದ್ದೇನೆ. ಒಬ್ಬೊಬ್ಬರಿಗೆ ಒಂದೊಂದು ಮುಜುಗರ ಅಂತ ಅನ್ಸುತ್ತೆ. ಅವತ್ತು ಚಂದ್ರಪ್ರಭಾ ಜೊತೆಗೆ ಅಲ್ಲಿ ಯಾರು ಇವ್ರು ಡ್ಯಾನ್ಸ್ ಮಾಡಿರುವಂಥದ್ದು ಕೂಡ ಕೆಲವರಿಗೆ ಮುಜುಗರ ಅಂತ ಅನ್ಸ್ಬೋದು, ಎತ್ಕೊಂಡಿದ್ದು ಅದು ಮಾಡಿದ್ದೆಲ್ಲನೂ. ಸೊ ಅದು ಅಂದರೆ ನಾವು ಫಸ್ಟು ನೆಟ್ಟಿಗಿದ್ದೀವಾ ಅಂತ ನೋಡ್ಕೊಬೇಕು. ಆಮೇಲೆ ಅವ್ರಿಗೂ ಕೂಡ ಒಳಗಡೆ ಇದ್ದಂಥವ್ರಿಗೆ ಯಾವ ಲಿಮಿಟ್ ಗಂಟೆ ನಾವು ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಬೇಕು. ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಮಾಡಿಬಿಡೋದು, ಆಮೇಲೆ ನಾವು ಆ ರೀತಿಯಲ್ಲಿ ಮಾಡಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಲ್ಲಿ. ಆ್ಯಂಡ್ ಯಾರು ರಿಷಾ ಅವ್ರು ಹೇಳಿದ್ರು, ನಾನು ಆ್ಯಕ್ಟ್ರೆಸ್ ಆಗಿದ್ದೀನಿ, ನನಗೂ ಗೊತ್ತಿದೆ ಎಲ್ಲಿವರೆಗೂ ಮಾಡಬೇಕು ಅನ್ನೋವಂಥದ್ದು, ನನಗೆ ಲಿಮಿಟ್ ಗೊತ್ತು ಸರ್, ಇವ್ರು ಸುಮ್ಮನೆ ಏನೇನೋ ಹೇಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಬಂದು ಅದಾದಮೇಲೆ ಸ್ವಲ್ಪ ಮಾತಿನ ಬಗ್ಗೆ ಮಾತಾಡೋಣ ಅಂತ ಅಲ್ಲಿ ಸುದೀಪ್ ಸರ್ ಕೇಳುವಂಥದ್ದು, ಸುದಿ ಅವರಿಗೆ ಶುರು ಮಾಡೋದು ಆ ಸಡೆ ಪದದ ಅರ್ಥ ಕೇಳುವಂಥದ್ದು. ಅವ್ನು ಮತ್ತೆ ತಿರ್ಗಾ ಅದನ್ನೇ ಏನೋ ಮ್ಯಾನ್ಪುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸುದೀಪ್ ಸರ್ ಒಂದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಸರಿಯಾಗಿ ಹಾಕೊಂಡು ಹೋಗಿದ್ರು. ಯಾವ ರೀತಿ ಹೇಳಿದ್ರಿ ಅಂತ ಕೇಳಿದಾಗ ಚೈಲ್ಡು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ದ ಅವನು. ಚೈಲ್ಡ್ ಅಂತಾರೆ, ಚಿಕ್ಕೋಳು ಅಂತಾರೆ ಅಂತ. ಹಾಗಿದ್ದ ಮಾತ್ರಕ್ಕೆ ನಾನು ನಿನಗೆ ನನಗೆ ಮಗು ಒಂಥರ ಕಾಣ್ತಿದ್ರ, ನಾನು ಸಡೆ ಸುದಿ ಅಂತ ಕರಿಬೋದಾ ಅಂತಂದರು. ಅದಾದಮೇಲೆ ಅವ್ನು ಕೇಳಿರೋ ಸಾರಿ ಬಗ್ಗೆ ಕೂಡ ಕೇಳಿದ್ರು, ಕ್ಷಮೆ ಕೇಳ್ದಣ್ಣ, ಹಾಗೆ ಅಣ್ಣ ಹೀಗಣ್ಣ, ಕೇಳಿರೋ ರೀತಿ ಹೆಂಗಿದೆ ಅಂತ ಗೊತ್ತಾ ಅಂತ. ಅವ್ನು ಏನೇನು ಮಾತಾಡಿದಾನೆ ಗೊತ್ತಲ್ಲ ಅದರಲ್ಲಿ. 10 ರೂಪೀಸ್ ಆ್ಯಕ್ಟಿಂಗ್ ಮಾಡ್ಬೇಡ ಅಂತೇಳಿ ಈ ಮಣ್ಣಂಗೆ, ಅವನಿಗೆ ಬೆಂಗಳೂರು ಕನ್ನಡ ಭಾಷೆ ಬರಲ್ಲ, ಅವನಿಗೆ ತಿದ್ಕೊಳ್ಳೋಕೆ ಹೇಳು, ಇದೆಲ್ಲ ಧ್ರುವಗಳಿರುವಂಥದ್ದು. ಅಂದರೆ ಅವ್ನು ಹಾಕೊಟ್ಟವನೇ ರಕ್ಷಿತಾಗೆ, ಇವಳು ಬಂದುಬಿಟ್ಟು ಸುಮ್ಮನೆ ಕಿರ್ಚಾಡ್ತಾಳೆ ಅಂತ. ಅವ್ಳು ಆ್ಯಕ್ಚುಲಿ ಕಿರ್ಚು ಆಡಲಿಲ್ಲ ಅಲ್ಲಿ. ಇವನೇ ಸಾರಿ ಕೇಳ್ದ. ಆ ಸಾರಿ ಕೇಳಿದ್ದು ಹೆಂಗಿತ್ತು ಅಂತ ಗೊತ್ತಿದೆ ನಿಮಗೆ. ಆಮೇಲೆ ಕೊನೆಗೆ ಏನು ಮಾಡ್ದ, ಇನ್ನೇನು ವಾದ ಮಾಡೋಕ್ಕಾಗಲ್ಲ ಅಂತಂದಿದ್ದಕ್ಕೆ ತಲೆ ಬಗ್ಗಿಸಿ ಸಾರಿ ಕೇಳ್ದ. ಇದು ಬೇಕಿತ್ತಾ? ಅದು ಒಂದು VT ಪ್ಲೇ ಮಾಡಿದ್ದಾದಮೇಲೆ. ಹೊರಗಡೆಗೆ ಒಂದು ಇಮೇಜ್ ಇದೆ ಅಂತಂದಾಗ ಹೊರಗಡೆ ಇದ್ದಾಗ ಒಳಗಡೆ ಹೋದ್ಮೇಲೆ ಅಷ್ಟೊಂದು ನಾಟಕಗಳು ಮಾಡಬಾರ್ದು. ಆಮೇಲೆ ಅಲ್ಲಿ ಜಾನ್ವಿ ಆ್ಯಂಡ್ ನಮ್ಮ ಯಾರು ಅಶ್ವಿನಿ ರಾಜಮಾತೆ ಕೇಳಿರುವಂಥದ್ದು, ಹೆಣ್ಣಿನ ಮೇಲೆ ಮಾತಾಡಿದ್ರೆ, ಏಕವಚನದಲ್ಲಿ ಮಾತಾಡಿದ್ರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ರೆ ಸೊ ತಪ್ಪು ಅಂತ ಹೇಳ್ತೀರಿ, ಬಟ್ ಈ ಥರದ ಒಂದು ವರ್ಡ್ಸ್ಗಳು ಮಾತಾಡಿದ್ರೆ ಸೈಲೆಂಟ್ ಆಗಿರ್ತೀರಾ ಅಂತ ಅಲ್ಲಿ ಬಂದಿರೋವಂಥದ್ದು. ಜಾನ್ವಿ ಆ್ಯಂಡ್ ಅಶ್ವಿನಿ, ನಿಮಗೆ ಇದೇ ರೀತಿಯಲ್ಲಿ ಸೆಡೆ ಅಂತ ಮಾತಾಡಿದ್ರೆ ಏನು ಮಾಡ್ತಿದ್ರಿ ಅಂತ ಕ್ವಶನ್ ಬರುತ್ತೆ. ಆಮೇಲೆ ಅಶ್ವಿನಿ ಅವರು ಇದು ಮಾಡ್ತಾರೆ, ಕೈ ಎತ್ತಾರೆ. ಆಮೇಲೆ ಹೈಲೈಟ್ ಬೇರೆ ಮಾಡಬೇಡಿ ಅಂತ ಹೇಳ್ತೀರಾ ಅಶ್ವಿನಿ, ನೀವು ಏನಿದ್ರ ಅರ್ಥ ಅಂತ ಕೇಳಿದಾಗ ಅಶ್ವಿನಿ ಕೈ ಎತ್ತಿ ಹೇಳ್ತಾರೆ, ಅಣ್ಣ ನನಗೆ ಇದ್ರ ಪದದ ಅರ್ಥ ಗೊತ್ತಿಲ್ಲ ಅಣ್ಣ ಅಂತ ಹೇಳ್ತಾರೆ.
ಅಲ್ಲಿ ಜಾನ್ವಿ ಹೇಳ್ತಾಳೆ ಆ ಕನ್ವರ್ಸೇಷನ್ ಆಗೋ ಟೈಮಲ್ಲಿ ಆ ಪದ ಮಾತಾಡಬೇಡಿ ಅಂತ ಇವ್ರಿಗೆ ಹೇಳ್ತಾರೆ, ಯಾರಿಗೆ, ಕಾಕ್ರೋಚ್ ಹೇಳ್ತಾರೆ. ಅದನ್ನೇ ಇನ್ನೂ ಸ್ವಲ್ಪ ದೊಡ್ಡದಾಗಿ ಹೇಳ್ಬೋದಾಗಿತ್ತು, ಅದು ಹೆಂಗೆ ಮಾತಾಡಿದ್ರೆ ನೀವು ಆ ಪದ ಅಂತ ಕೇಳ್ಬೋದಾಗಿತ್ತು. ಕೇಳಿಲ್ಲ, ಯಾಕಡೆ 3 ಜನ ಒಂದೇ ಗುಂಪಲ್ವ. ಆಮೇಲೆ ಆ ಒಂದು ಯಾರು ನಮ್ಮ ಜಾನ್ವಿ ಹೇಳಿದ್ದಾದ್ಮೇಲೆ ಅಲ್ಲಿ ಹೈಲೈಟ್ ಮಾಡಬೇಡಿ ಆ ಪದ ಅಂತ ಹೇಳ್ತಾಳೆ ಯಾರು, ಅಶ್ವಿನಿ. ಅಂದರೆ ಆ ಪದದ ಅರ್ಥ ಅವಳಿಗೆ ಗೊತ್ತು. ಅರ್ಥ ಗೊತ್ತಿಲ್ಲ ಅಂತಂದರೆ ಹೈಲೈಟ್ ಮಾಡಬೇಡಿ ಅಂತ ಏನಕ್ಕೆ ಹೇಳ್ತಾಳೆ? ಅವಳಿಗೆ ಗೊತ್ತು ಈ ಪದ ಆಡಬಾರ್ದು ಈ ಶೋ ಒಳಗಡೆ ಅಂತ. ಅಷ್ಟು ಗೊತ್ತಿದ ಮೇಲೆ ಏನಕ್ಕೆ ಪ್ರಶ್ನೆ ಮಾಡಲಿಲ್ಲ? ಹೆಣ್ಣಿನ ಬಗ್ಗೆ ಅಂದರೆ ಥೂ ಅಂದ್ರೇ ಏಕವಚನ ಮಾತಾಡಿದ್ರೆ ಕ್ವಶನ್ ಮಾಡೋವಂಥವಳು, ಅದ್ರ ಬಗ್ಗೆನೂ ಮಾತಾಡಬೇಕಾಗಿತ್ತು. ಇದೆಲ್ಲ ಬಂತು ಕ್ವಶನ್ಸಲ್ಲಿ. ಇನ್ನೂ ಹಾರ್ಸಾಗಿ ಬರಬೇಕಾಗಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಏನೋ ಒಂದು ಮ್ಯಾನೇಜ್ ಮಾಡಿಬಿಡ್ತಾರೆ. ನಾನು ಹೇಳಿಲ್ವಾ, ಎಪಿಸೋಡಲ್ಲೆಲ್ಲ ಏನಾದರೂ ಮಾತಾಡೋದು, ವೀಕೆಂಡ್ ಬರ್ತಿದೆ ಅಂತಂದಾಗ ಅದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಬಿಡೋದು, ಡೌನ್ ಮಾಡ್ಕೊಂಡು. ಅದು ಕಲ್ಕೊಂಡ್ಬಿಟ್ಟವ್ರೆ. ಮೊನ್ನೆ ರಕ್ಷಿತಾದು ಇವ್ರದ್ದು ಆಯ್ತಲ್ಲ ಕಿತ್ತಾಟ, ಅಲ್ಲಿಂದ ಓಪನ್ ಆಗಿ ಡಿಸ್ಕಷನ್ ಮಾಡ್ತಾಯಿದ್ರು. ಇವಾಗ ಅದನ್ನ ಮನಸ್ಸಲ್ಲೇ ಮ್ಯಾನಿಪುಲೇಟ್ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿದೆ. ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಬಗ್ಗೆ ಅಂದರೆ ಮಾತಾಡೋಂಥವ್ರು, ಆ ಹುಡುಗಿ ಬಗ್ಗೆ ಅಷ್ಟೊಂದು ಮಾತಾಡಿದಾಗ ಸ್ಟ್ಯಾಂಡ್ ತೊಗೋಬೋದಾಗಿತ್ತು. ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಸಿಕ್ತಲ್ವ, ನಿಮ್ಮ ಜೊತೆಗೆ ಹೇಳ್ತಿರಲ್ಲ, ನಮ್ಮ ಒಂದು ಬಗ್ಗೆ ಮಾತಾಡೋದಕ್ಕೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತಂದರೆ ನೀವು ರಕ್ಷಿತಾ ಪರವಾಗಿ ನಿಂತ್ಕೊಬೇಕಾಗಿತ್ತು. ಯಾಕೆ ಆ ಗಡ್ಸ್ ಇಲ್ವಾ? ನಿಮಗೂ ಸಿಕ್ಕರೆ ಸಿಕ್ತಿತ್ತು ಕಿಚ್ಚನ ಚಪ್ಪಾಳೆ. ಅದು ಕಿಚ್ಚನ ಚಪ್ಪಾಳೆ ಸಿಗುತ್ತೆ, ಕಪ್ ಸಿಗುತ್ತೆ, ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ಔಟ್ ಆಗೋದಲ್ಲ. ಆಗಬೇಕು, ಅದು ಆಗಬೇಕು ಅಂತ ಅನ್ನಿಸ್ಬೇಕು ನಿಮ್ಮ ಮನಸ್ಸಿಂದ. ಫಸ್ಟ್ ಆಫ್ ಆಲ್ ನಿಮಗೆ ಅನ್ಸಲ್ಲ, ಯಾಕೆ ಹೇಳಿ? ಬೇರೆ ಯಾವನಾದ್ರೂ ಹಾಳಾಗೋಲಿ, ನಮಗೆ ಲಾಭ ಇತ್ತಾ ಬರ್ತೀವಿ, ಇಲ್ಲ ಅಂದರೆ ಬರಲ್ಲ. ನಂಗೆ ಲಾಭ ಇತ್ತು ಅಂದರೆ ಕ್ವಶನ್ ಕೇಳ್ತಿದ್ಲಲ್ಲಿ, ಇಲ್ಲ ಅಂದರೆ ಇಲ್ಲ. ಅದೇ ಮಾತು ಕಾಕ್ರೋಚ್ ಹೇಳೋ ಬದಲು ಗಿಲ್ಲಿನೋ ಕಾವ್ಯನ ಹೇಳಿದ್ರೆ ಬಸ್ಸು ಆಕಾಶ ಒಂದೇ ಮಾಡಿಬಿಟ್ಟಿರೋರು, ಆ ರೇಂಜಿಗೆ ಕೂಗಾಡಿರೋರು. ಅವ್ನು ಬೇಕಾದವನಲ್ವಾ, ಅದಕ್ಕೆ ಸೆಲೆಕ್ಟಿವ್ ಪರ್ಸನ್ ಅಷ್ಟೇ. ಅದಾದಮೇಲೆ ಅಶ್ವಿನಿ ಜೈಲಿನ ಬಗ್ಗೆ ಕೇಳ್ತಾರೆ, ರೂಲ್ಸ್ ಬ್ರೇಕ್ ಮಾಡಿರುವಂಥದ್ದು. ಈ ಪೂರ್ತಿ ಒಂದು ಆ ಸೀನ್ಗಳಾಯ್ತಲ್ಲ, ಅದು ಯಾವ ರೀತಿಯಲ್ಲಿ ಆಯಿತು ಅಂತಂದರೆ, ಏನೋ ಹೇಳಬೇಕು ಸುಮ್ಮನೆ ಕಾಟಾಚಾರ ಕೇಳ್ದಂಗಿತ್ತು ಅದು. ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ಮನೆ ಒಳಗಡೆಗೆ ಕಿತ್ತಾಟಗಳಿಗೆ ಕಾರಣ ಇವರು ಆಗಿದ್ದಾರೆ. ಅದ್ರ ಬಗ್ಗೆ ಯಾವ ರೇಂಜಿಗೆ ತೊಗೊಬೇಕಾಗಿತ್ತು ಕ್ಲಾಸು. ಜೈಲಿನ ಬಗ್ಗೆ ಅಂತಂದಾಗ ಫುಲ್ ನಗಾಡ್ಕೊಂಡು ಮಾತಾಡ್ತಾರೆ, ಇವರು ನಗಾಡ್ಕೊಂಡು ಮಾತಾಡ್ತಾರೆ, ಅವರು ನಗಾಡ್ಕೊಂಡು ಮಾತಾಡ್ತಾರೆ. ರೂಲ್ಸ್ ಬ್ರೇಕ್ ಆದರೂ ಕೂಡ, ಬಿಗ್ ಬಾಸ್ ಮೂಲ ನಿಯಮಗಳು ಬ್ರೇಕ್ ಆದರೂ ಕೂಡ ಹಿಂಗೆ ಮಾತಾಡ್ತಾರೆ. ಅದೇನೋ ಸುಮ್ಮನೆ ಹೇಳಬೇಕು ಹೇಳಬಾರ್ದು ಅನ್ನೋದಕ್ಕೋಸ್ಕರ ಸುಮ್ಮನೆ ಹೇಳಿರೋವಂಥದ್ದು. ಅದನ್ನೇನೋ ಒಂಥರ ಕಾಮಿಡಿ ರೀತಿಯಲ್ಲಿ ಹೇಳಿದ್ರು. ಇನ್ನೂ ಎಷ್ಟು ದಿನ ಅಂತ ಅದನ್ನೇ ರೂಲ್ಸ್ಗಳು ಹೇಳ್ಕೊಂಡು ಕುತ್ಕೊತೀರಾ? ಆಲ್ಮೋಸ್ಟ್ 4 ವಾರ ಆಗಿದೆ, 27-28 ಎಪಿಸೋಡ್ ಅದು. ಅದೇನು ಅಂತಲೇ ಅರ್ಥ ಆಗಲಿಲ್ಲ. ಅದು ಶಿಕ್ಷೆ ಕೊಡಬೇಕಾ, ಏನು ಕೊಡಬೇಕಾ? ಜನಗಳಿಗೆ ಅದು ಒಂದು ರೀತಿಲಿ ಹೇಗೆ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಕೇಳ್ತಿದ್ದಾರೆ. ಹೋಗ್ಬಿಟ್ಟು ಅಲ್ಲಿ ಕ್ಯಾಮ್ರಾಗಳಿಗೆ ಕ್ಷಮೆ ಕೇಳಿ ಅಂತ ಕೇಳಿಸ್ಬೇಕು ಅಂತ, ಅದು ರಘು ಕೇಳಿಸ್ಬೇಕಂತ ಅವನಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟವ್ರೆ. ಇವರೇ ಕೇಳಿಸ್ಬೋದಾಗಿತ್ತು, ನಿನ್ನೆ ಒಂದು ಇದರಲ್ಲಿ ಎದ್ದು ನಿಲ್ಲಿಸಿ ಕೇಳಿಸ್ಬೋದಾಗಿತ್ತು ಕಿಚ್ಚನ ಪಂಚಾಯತಿ ಕಡೆಯಿಂದನೇ. ಯಾಕೆ ಮರ್ಯಾದೆ ಹೋಗುತ್ತೆ ಅಂತ ಭಯನ ನಿಮಗೂ? ಅದೇನಕ್ಕೆ ಅಷ್ಟೊಂದು ಸಾಫ್ಟ್ ಕಾರ್ನರೋ ಗೊತ್ತಿಲ್ಲಪ್ಪ. ಅದು ಶಿಕ್ಷೆ ಕೀಟ್ಲೆ ಮಾಡ್ಬೋದು, ಅಥವಾ ಕ್ರಿಯೇಟಿವ್ ಆಗಿ ಕಾಟ ಕೊಡ್ಬೋದು ಸ್ಪರ್ಧಿಗಳಿಗೆ. ಬಟ್ ಬಿಗ್ ಬಾಸ್ ರೂಲ್ಸು ಬ್ರೇಕ್ ಆದಾಗ ಬಿಗ್ ಬಾಸ್ ಬರ್ತಾರೆ ಅಂತೆ. ಬಿಗ್ ಬಾಸ್ ಬರಬೇಕಾಗಿತ್ತು, ಏನಕ್ಕೆ ಬಂದಿಲ್ಲ ಮತ್ತೆ ನಿನ್ನೆ? ಅಟ್ಲೀಸ್ಟ್ ಸುದೀಪ್ ಸರ್ ಆದರೂ ಬಂದುಬಿಟ್ಟು ನಿನ್ನೆ ಕ್ಷಮೆ ಕೇಳಿಸ್ಬೋದಾಗಿತ್ತು, ತಪ್ಪು ಮಾಡಿದ್ದೀನಿ ಕ್ಷಮೆ ಇರಲಿ ಅಂತ. ಅಥವಾ ಬೇರೆ ಏನಾದರೂ ಕೆಲಸ ಕೊಡಬೇಕಿತ್ತು ಅವರಿಗೆ, ಒಂದು ವಾರ ಪೂರ್ತಿ ಶಿಕ್ಷೆ ಅನ್ನೋ ರೀತಿಯಲ್ಲಿ. ಗಂಜಿನೇ ಕುಡಿಬೇಕು ನೀವು ಅಂತ ಏನಕ್ಕೆ ಮಾಡಲಿಲ್ಲ? ಒಬ್ರಿಗೊನ್ನೇ ಇನ್ನೊಬ್ರಿಗೊನ್ನೇ ಏನಾ? ಅದೇ ಅಶ್ವಿನಿ ಜಾಗದಲ್ಲಿ ಬೇರೆಯವ್ರು ರೂಲ್ಸ್ ಬ್ರೇಕ್ ಮಾಡಿದರೆ ಏನು ಮಾಡ್ತಿದ್ರಿ? ಕ್ಯಾಕರ್ ಸುಗಿತಿದ್ರಿ ತಾನೆ? ನಿಮಗೆ ಸೀರಿಯಸ್ನೆಸ್ ಗೊತ್ತಿಲ್ಲ. ಇನ್ನೂ ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅಂದರೆ ಗೇಟ್ ಓಪನ್ ಮಾಡ್ತೀನಿ, ಆಚೆ ಹೋಗಿ. ನಿನ್ನೆ ಯಾಕೆ ಓಪನ್ ಆಗಿಲ್ಲ ಗೇಟು? ಅದೇ ಹೇಳುವಂಥದ್ದು, ಕೆಲವು ಸೆಲೆಕ್ಟಿವ್ ಪರ್ಸನ್ಗೆ ಕಂಟೆಸ್ಟೆಂಟ್ ಕೂಡ ಹಂಗೆ ಮಾತಾಡ್ತಾರೆ. ಇಲ್ಲಿ ಮೇಕರ್ಸು ಕೂಡ 1 or 2 ಜನಕ್ಕೆ ಹಾಗೆ ಮಾಡುವಂಥದ್ದು ಸೀಸನ್ಗಳಲ್ಲಿ. ಲಾಸ್ಟ್ ಟೈಮ್ ರಜತ್ ಅವರೆಲ್ಲ ಕೆಲವರು ಇದ್ದರು. ಸೊ ಈ ಸರಿ ಅಶ್ವಿನಿ ಗೌಡ ಸಿಂಪಲ್, ಅವ್ರು ಏನೇ ಮಾಡಿದ್ರು ಕೂಡ ಅದು ಅಷ್ಟೇ ಸಾಫ್ಟಾಗಿ ಹೇಳ್ತಾರೆ. ಬಿಟ್ಟರೆ ಅದೇ ತಪ್ಪುಗಳನ್ನು ಅವರು ಮಾಡ್ತಾನೆ ಹೋಗ್ತಾರೆ. ಅಶ್ವಿನಿ ಗೌಡ ಕಂಟೆಸ್ಟೆಂಟು ಮ್ಯಾನಿಪುಲೇಟ್ ಮಾಡ್ತಾಳೆ, ಈ ಕಡೆಗೆ ಬಿಗ್ ಬಾಸ್ ಮೇಕರ್ಸ್ನೂ ಕೂಡ ಮ್ಯಾನಿಪುಲೇಟ್ ಮಾಡ್ತಾರೆ, ವೀಕೆಂಡಲ್ಲಿ ಸುದೀಪ್ ಸರ್ನೂ ಕೂಡ ಮ್ಯಾನಿಪುಲೇಟ್ ಮಾಡ್ತಾರೆ. ಏನೂ ಗೊತ್ತೇ ಇಲ್ಲ ಅನ್ನೋ ರೇಂಜಲ್ಲಿ ಇರ್ತಾರೆ, ಬಟ್ ಮಾಡೋದೆಲ್ಲ ಮಾಡ್ತಾರೆ. ಅದು ಇವ್ರಿಗೆ ಗೊತ್ತು, ಮೇಕರ್ಸ್ಗೂ ಸುದೀಪ್ ಸರ್ಗೂ. ಬಟ್ ಅದನ್ನು ಡೈರೆಕ್ಟಾಗೂ ಕೂಡ ಹೇಳಲ್ಲ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು. ಸೊ ಮುಂಚೆ ಥರ ಇರುವಂಥ ಬಿಗ್ ಬಾಸ್ ಇವಾಗ ಇಲ್ಲ. ಆ ಒಂದು ಹಾನೆಸ್ಟಿ ಕಾಣಿಸ್ತಾ ಇಲ್ಲ, ಆ ಒಂದು ರಾನೆಸ್ ಕಾಣಿಸ್ತಾ ಇಲ್ಲ. ಎಲ್ಲ ಕಂಪ್ಲೀಟಾಗಿ ಆರ್ಟಿಫಿಷಿಯಲು, ಫೇಕ್ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಓಕೆ, ನನ್ನ ಒಂದು ರಿವ್ಯೂ ಇಷ್ಟ ಆಗಿತ್ತು. ಸೊ ಇದು ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.